ಆದ್ಯ ನ್ಯೂಸ್ಗೆ ಸ್ವಾಗತ. ಯೂರಿಯಾ ಗೊಬ್ಬರ ಕೊಡಿ ಇಲ್ಲವೇ ವಿಷ ಕೊಡಿ ಎಂಬ ಅಭಿಯಾನವನ್ನು ಚನ್ನಗಿರಿ ತಾಲೂಕು ಬಿಜೆಪಿ ರೈತ ಮೋರ್ಚಾದಿಂದ ಗುರುವಾರ ಹಮ್ಮಿಕೊಳ್ಳಲಾಗಿದ್ದು, ಪಟ್ಟಣದ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ನಂತರ ಕೃಷಿ ಇಲಾಖೆಗೆ ತೆರಳಿ ಮುತ್ತಿಗೆ ಹಾಕಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮುಖಂಡರು, ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು. ವರದಿ ಸತೀಶ್ ಪವರ್, ಚನ್ನಗಿರಿ. ನಮ್ಮ ತಾಯಂದ್ರು, ಮಹಿಳೆಯರು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಕೊಟ್ಟು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರಜಾಪ್ರಭುತ್ವದಲ್ಲಿ ನ್ಯಾಯಕ್ಕೆ ಯಾವಾಗಲೂ ಜಯ ಸಿಗಬೇಕು. ಜನಗಳು ಗೊತ್ತಿಲ್ಲದೆ ಜನಸಂಖ್ಯೆ ಇರೋ ದೇಶ ತಪ್ಪಾಗ್ಬಿಡ್ತವೆ. ಆ ತಪ್ಪನ್ನ ನಾವು ಯಾವ ರೀತಿ ಸರಿಪಡಿಸಬೇಕು ಅಂದ್ರೆ ಹೋರಾಟದ ಮುಖಾಂತರ. ಯಾರೇ ಇರಲಿ, ಯಾರಿಗೂ ಏನು ಬೇಜಾರಿಲ್ಲ. ಯಾರು ಎಷ್ಟು ವರ್ಷ ಬದುಕ್ತಾರೆ, ಎಷ್ಟು ವರ್ಷ ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಶಾಶ್ವತ. ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲದರಲ್ಲೂ ಇವತ್ತು ನಿರಾಸೆಯನ್ನು ಮೂಡಿಸಿದೆ ಜನಗಳಿಗೆ. ಇಡೀ ರಾಜ್ಯಾದ್ಯಂತ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ. ನಮ್ಮ ತಾಲೂಕಿನಲ್ಲಂತೂ ಅಧೋಗತಿಯನ್ನು ತಲುಪಿದೆ. ಜನರು ಇವತ್ತು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಎಲ್ಲ ರಂಗದಲ್ಲೂ. ಇವತ್ತು ನೀವು ಯಾವುದೇ ಕಚೇರಿಗಳಿಗೆ ಹೋಗ್ರಿ, ಜನರನ್ನ ಹಿಂಡಿ ಇಪ್ಪೆ ಮಾಡ್ತಾ ಇದ್ದಾರೆ. ಅಲ್ಲರಿ ಪೊಲೀಸ್ ಅಧಿಕಾರಿಗಳೇ, ನಮ್ಮ ಪ್ರತಿಭಟನೆಯನ್ನ ನಾವು ಟೈರ್ ಸುಟ್ರೆ ಬಂದು ಅದನ್ನ ತೆಗಿತಕ್ಕಂತ ಕೆಲಸ ಮಾಡ್ತೀರಾ? ಅಂಬೇಡ್ಕರ್ ಬರೆದ ಸಂವಿಧಾನ ಎಲ್ಲರಿಗೂ ಒಂದೇ ರೀ. ಯಾರು ಅನ್ಯಾಯ ಮಾಡಿ ಹೋಗಕ್ಕಾಗಲ್ಲ. ನಮ್ಮ ತಾಲೂಕಿಂದ ಶಾಶ್ವತವಾಗಿ ಕಪ್ಪಕ್ಕೆ ಹಿಡ್ಕೊಂಡು ಹೋಗ್ಬೇಡ್ರಿ. ಏನು ಯಾವ ಕಾನೂನು ಜನರು ಪರವಾಗಿರೋ ತನಕ ಯಾರು ಏನು ಮಾಡಕ್ಕಾಗೋದಿಲ್ಲ. ಇಂಥ ದೌರ್ಜನ್ಯವನ್ನ ಮಾಡೋದನ್ನ ಬಿಟ್ಬಿಡಿ. ಯಾವನ್ನ ಒಲಾಯಿಸೋದು, ಯಾರನ್ನ ಒಲಾಯಿಸ್ಬೇಕು ಅಂತ ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕಕ್ಕೆ ಬಂದಿದ್ರಿ. ಶಂಡ ಸರ್ಕಾರ ಇದು. ಇಂಥ ನಾವು ಯಾವ್ದು ನಿಮ್ಮ ಹತ್ರ ಇದನ್ನ ಕೇಳಕ್ ಬಂದಿಲ್ಲ ಇಲ್ಲಿ. ಆದ್ರೆ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೇನೆ. ಕಾಳಸಂತೆಯಲ್ಲಿ ನಮ್ಮ ಜಿಲ್ಲೆಗೆ ಬಂದಂತ 2,500 ಟನ್ ಯೂರಿಯಾವನ್ನ ಬೇರೆ ಜಿಲ್ಲೆಗೆ ಕಾಳಸಂತೆಯಲ್ಲಿ ಮಾರಿದ್ದಾರೆ. ಹಂಗಾಗಿ ನಮ್ಮ ಜಿಲ್ಲೆಗೆ ಇವತ್ತು ಅಭಾವ ಸೃಷ್ಟಿಯಾಗಿದೆ. ಕಾಳಸಂತೆಯಲ್ಲಿ ಮಾರಿರೋದನ್ನ ನಾವು ರುಜುವಾತ್ ಪಡಿಸ್ತೀವಿ. ಈ ನಮ್ಮ ಅಂಗಡಿ ಮಾಲೀಕರಲ್ಲ, ಹೋಲ್ಸೇಲ್ ಡೀಲರ್ಗಳು ಸರ್ಕಾರ ಜೊತೆಗೆ ಶಾಮೀಲಾಗಿ ಮಂತ್ರಿಗಳ
ಗ್ರಾನ್ಯೂಲ್ಸ್ ಇಂದ ಯೂರಿಯಾ ಉತ್ಪಾದನೆ ಆಗೋದು, DAP ಉತ್ಪಾದನೆ ಆಗೋದು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ. ರಷ್ಯಾದಲ್ಲಿ ಒಳ ಸಂಚಿನಿಂದ ಅವರು ಕೂಡ ಕೊಡ್ತಾ ಇಲ್ಲ. ಆದರೂ ಕೂಡ ಇಂಥ ಪ್ರಕ್ಷುಬ್ಧ ಪರಿಸ್ಥಿತಿ ಇದ್ರೂ ಕೂಡ ನಮ್ಮ ರಾಜ್ಯಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟಿದೆ. ಒಬ್ಬ ಆಡಳಿತಗಾರ ಆಗಿರ್ತಕ್ಕಂಥವ್ರು ಮುಂಗಾರು ಮಳೆ ಇವತ್ತು ಬೇಗ ಬಂದಿದೆ, ಯಶಸ್ವಿಯಾಗಿ ಇವತ್ತು ರೈತರು ಮಳೆ ಬಂದಿದೆ, ಬಿತ್ತನೆ ಮಾಡ್ತಾರೆ. ನಾವು ಗೊಬ್ಬರ ತರಿಸ್ಕೋಬೇಕು, ದಾಸ್ತಾನು ಇಟ್ಕೋಬೇಕು, ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ಸಣ್ಣ ಒಂದು ಬುದ್ಧಿನೂ ಇಲ್ಲ. ಬಾಲಿಶತನದಲ್ಲಿ ಕಾಳಸಂತೆಯಲ್ಲಿ ಕೇವಲ ದುಡ್ಡು ಮಾಡೋದು ಒಂದೇ ದಾರಿ ಅಂತ ತಿಳ್ಕೊಂಡು ರೈತರಿಗೆ ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ನೀವು ಮೋಸ ಮಾಡಿದ್ರೆ ಬೇರೆ ಏನು ಬೇಕಾದ್ರೂ ಮಾಡ್ಕೊಳ್ರಿ, ಅದಕ್ಕೊಂದು ಅಂತ್ಯ ಇರ್ತದೆ. ಆದರೆ ನಮ್ಮ ಅನ್ನದ ಕೊಡೋ ರೈತರಿಗೆ ಇವತ್ತು ಮೆಕ್ಕೆಜೋಳ, ಸೋಯಾಬೀನು, ಈರುಳ್ಳಿ, ಅಡಿಕೆ, ಭತ್ತ ಎಲ್ಲದಕ್ಕೂ ಇವತ್ತು ಗೊಬ್ಬರ ಬೇಕಾಗಿದೆ. ಈ ಅನ್ನದಾತನಿಗೆ ಮೋಸ ಮಾಡಿದ್ರೆ ಹರಿದ ತಾಯಿಗೆ ಲಾಡಿ ಬಿಚ್ಚ ಅಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಎತ್ತ ತಾಯಿ ಜೊತೆಗೆ ನೀವೇನ್ ಮಾಡ್ತಾ ಇದ್ದೀರಿ? ಈ ಮಣ್ಣಿಗೆ ಮೋಸ ಮಾಡ್ತಾ ಇದ್ದೀರಿ. ಇದ್ರಲ್ಲಿ ನಿಮಗೆ ದುಡ್ಡು ಬೇಕಾ? ದಾವಣಗೆರೆ ಜಿಲ್ಲೆ 2,500 ಟನ್ ಬೇರೆ ಜಿಲ್ಲೆಗೆ ಹೋಗಿಲ್ವಾ? ಅದ್ರ ದುಡ್ಡು ತಿಂದಿಲ್ವಾ? ಏನ್ ಮಾಡ್ಬೇಕು ಅಂತದಿರಿ ನೀವು? ಇಂಥ ಅನ್ಯಾಯವನ್ನ ಖಂಡಿಸಿ ಜನ ಸುಮ್ಮನೆ ಕೂತ್ಕೊಂಡಿರ್ತಾರೆ ಅಂತ ತಿಳ್ಕೋಬೇಡಿ. ನಾವೇನೋ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಏನಾರು ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಬಾಲಿಶತನ. ಇವತ್ತು ಜನ ರೊಚ್ಚಿಗೆದ್ದಿದ್ದಾರೆ, ಇಡೀ ಆಡಳಿತ ವ್ಯವಸ್ಥೆ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಮಾನ ಮರ್ಯಾದೆ ಇಲ್ಲೇನ್ರಿ? ಸಂವಿಧಾನದಲ್ಲಿ ಅವಕಾಶ ಇದೆ 5 ವರ್ಷ ಅಂತೇಳಿ ನೀವೇನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರೇನ್ರಿ? ಅದೇ ಸಂವಿಧಾನದಲ್ಲಿ ಇದೆ ಕಣ್ರಿ, ಸರ್ಕಾರವನ್ನ ಕಿತ್ತೋಗಿ ಅಂತ ಶಕ್ತಿ ರೈತರಿಗಿದೆ, ಜನರಿಗಿದೆ ಅಂತ ಅದು ಗೊತ್ತಿರಲಿರಿ ನಿಮಗೆ? ಇಂಥ ಒಂದು ಘನಘೋರ ಅನ್ಯಾಯ ಯಾವ ಪ್ರಪಂಚ ಸ್ವತಂತ್ರ ಬಂದು ಇಷ್ಟು ದಿವಸಕ್ಕೆ ಯಾವ ಸರ್ಕಾರಗಳು ಮಾಡಿರಲಿಲ್ಲ. ಇಂಥ ಜನದ್ರೋಹಿ ಕೆಲಸವನ್ನ ಈ ಸರ್ಕಾರ ಬಿಡಬೇಕು. ರೈತರು, ಜನಸಾಮಾನ್ಯರು ಎಚ್ಚೆತ್ಕೊಳ್ಬೇಕು. ಇದ್ರ ವಿರುದ್ಧ ನಮ್ಮ ನಿರಂತರ ಹೋರಾಟ ಮಾಡೋಣ. ಯಾವನೇ ಅಧಿಕಾರಿ ನಿಮಗೆ ಅನ್ಯಾಯ ಮಾಡಿದ್ರೆ ದಯವಿಟ್ಟು ಅಲ್ಲೇ ಸ್ಥಳದಲ್ಲೇ ಪ್ರತಿಭಟನೆ ಕೂತ್ಕೊಳ್ರಿ, ನಾವು ಬರ್ತೀವಿ. ನೀವೇನು ನನಗೆ ಫೋನ್ ಮಾಡಬೇಕು ಅಂತಿಲ್ಲ. ನಿಮ್ಮ ಹಕ್ಕನ್ನ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ದು. ಯಾವನೇ ಅನ್ಯಾಯ ಮಾಡಲಿ, ಯಾರಪ್ಪನ ಮನೆದಲ್ಲ ಕಾನೂನು, ಯಾರಪ್ಪನ ಮನೆದಿಲ್ಲ. ನಿಮಗೇನಾದ್ರು ಅನ್ಯಾಯ ಆದ್ರೆ ಆ ಸ್ಥಳದಲ್ಲೇ ಪ್ರತಿಭಟನೆ ಕೂತ್ಕೊಳ್ರಿ, ನಾವು 24 ಗಂಟೆ ಒಳಗೆ ಬರ್ತೀವಿ. ಅವ್ನು ಯಾವನೇನ್ ಮಾಡ್ತಾನೆ ನೋಡೋಣ. ಆಡಳಿತ ನಾವು ಮಾಡಿದ್ವಿ. ಇಂಥ ದುರಾಡಳಿತ, ಇಂಥ ಮೋಸ, ಇಂಥ ಸೇಡಿನ ರಾಜಕೀಯವನ್ನ ನಾವೆಂದೂ ಜೀವನದಲ್ಲಿ ಮಾಡಿಲ್ಲ. ಅರಾಜಕತೆ ಸೃಷ್ಟಿಯಾಗಿದೆ. ಅಧಿಕಾರಿಗಳು ಮನೆ ಬಂದಂತೆ ಆಡಳಿತ ಮಾಡಿ ದುಡ್ಡು ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದೀರಲ್ರಿ ನಮ್ಮ ತಾಲೂಕಿಗೆ. ಫಲವತ್ತಾದ ಭೂಮಿ ಇದು ಅಂತೇಳಿ ಸುಮ್ಮನೆ ಬಿಟ್ಬಿಡ್ತೀವೇನ್ರಿ ನಿಮ್ಮನ್ನೆಲ್ಲ ನಾವು? ಏನ್ರಿ ಇಂಥ ಅನ್ಯಾಯ ಮಾಡ್ತೀರಿ? ರಕ್ಷಣಾ ಇಲಾಖೆಯವರು ಈ ತರ ತೊಂದರೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಬಾರ್ದು. ಇಲ್ಲೆಲ್ಲರೂ ಮಾಡ್ತಾರಂಗೆ ನಾವು ಮಾಡ್ತಾ ಇದೀವಿ. ದಯಮಾಡಿ ರಕ್ಷಣಾ ಇಲಾಖೆಯವರು ಆ ಕಡೆ ತಳದು ಈ ಕಡೆ ತಳದು ಪವಾಡ ಕೊಡಲ್ಲ ಕರ್ನಾಟಕ ಸರ್ಕಾರದ. ಈ ಹಿನ್ನೆಲೆಯಲ್ಲಿ ದಯವಿಟ್ಟು ನಮ್ಮ ಕಷ್ಟವನ್ನ, ರೈತರ ಕಷ್ಟವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ರೈತರು ಸೇರ್ಕೋಬೇಕು ಮತ್ತು ಈ ಹೋರಾಟಕ್ಕೆ ಸಕ್ಸಸ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಕರ್ನಾಟಕ ಸರ್ಕಾರದ ವಿರುದ್ಧವಾಗಿ ನಮ್ಮ ರೈತ ಆಂದೋಲನ ಮತ್ತು ರಸಗೊಬ್ಬರದ ವಿರುದ್ಧ ಹೋರಾಟ ಇದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ಮುಂದಿನ ದಿನಗಳಲ್ಲಿ ಹೋರಾಟ ಅನಿವಾರ್ಯ ಆಗಿದೆ. ಈ ಸಂದರ್ಭದಲ್ಲಿ ಇನ್ನೂ ಹಲವಾರು ಮುಖಂಡರು ಮಾತಾಡಲಿದ್ದಾರೆ. ಅವ್ರಿಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದ್ ನಿಮಿಷ, ಈ ರೈತ ಮೋರ್ಚಾ ಅಧ್ಯಕ್ಷರು 2 ಮಾತಾಡ್ತಾರೆ, ನೆಕ್ಸ್ಟ್ ಮಾತಾಡ್ರಿ. ರೈತ ಮೋರ್ಚಾ ಅಧ್ಯಕ್ಷರು ಕಂಚಿನಾಳ್ ರವಣ್ಣ ಅವ್ರು ಮಾತಾಡ್ತಾರೆ. ಖುಷಿ ಆಗ್ತಾ ಇದೆ. ನಿನ್ನೆ ಕರೆ ಕೊಟ್ಟ ನಮ್ಮ ಮಲ್ಲಿಗಣ್ಣ ಕರೆ ಕೊಟ್ಟದಕ್ಕೆ ಇವತ್ತು ಸ್ಪಂದಿಸಿ ಬಹಳ ಜನ ಬಂದಿದ್ದೀರಾ. ಇವತ್ತು ಮುಗಿಯೋದಕ್ಕೆ ಎದ್ದು ಕೃಷಿ ಇಲಾಖೆಗೆ ಮುತ್ತಿಗೆ ಹಾಕಬೇಕು.
ಆಮೇಲೆ ತಾಲೂಕ್ ಪಂಚಾಯತ್ ಹತ್ರಕ್ಕೆ ಹೋಗಿ ಅಲ್ಲೂ ಧರಣಿ ನಾವು ಮಾಡೋದಕ್ಕೆ ಎಲ್ಲದೂ ಸಹಕಾರ ಕೊಡಬೇಕು. ಇದು ಯಾರು ಮನೆಗೆ ಹೋಗದಂಗೆ ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಿ ಯಾವುದೇ ಇದು ಮಾಡ್ದಂಗೆ ಗೊಬ್ಬರ ಕೊಡತಕ್ಕೆ ಹೋಗ್ಬಾರ್ದು ಅನ್ನೋಕೆ ಅವ್ರು ಭರವಸೆ ಕೊಟ್ಟ ಮೇಲೆ ಮುಂದಕ್ಕೆ ಹೋಗ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮಂಗೇನಹಳ್ಳಿ ಲೋಹಿತ್ ಕುಮಾರ್ ಅವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇಲ್ಲವೇ ವಿಷ ಕೊಡಿ ಎಂಬ ಘೋಷವಾಕ್ಯದೊಂದಿಗೆ ಚನ್ನಗಿರಿಯ ಯುವಕರ ಕಣ್ಮಣಿ ಈ ತಾಲೂಕಿನ ಯುವ ನಾಯಕರಾಗಿರ್ತಕ್ಕಂಥ 100 ದಿವಸಕ್ಕಿಂತ ಮುಂಚಿತವಾಗಿ ಮುಂಗಾರು ಬಂದಿದೆ. ಸುಮಾರು ಮೇ ಮೊದಲನೇ ವಾರದಿಂದ ಮಳೆ ಬಂದರೂ ಸಹಿತ ಈ ತಾಲೂಕಲ್ಲಿ ಸಂಪೂರ್ಣವಾಗಿ ಬಿತ್ತನೆ ಆಗಿದೆ. ಮೆಕ್ಕೆಜೋಳ ಆಗಿದೆ, ರಾಗಿ ಆಗಿದೆ, ಹತ್ತಿ ಆಗಿದೆ, ವೆಜಿಟೇಬಲ್ ಆಗಿದೆ, ಫ್ಲವರ್ಸ್ ಆಗಿದೆ. ನಮ್ಮ ಹೋರಾಟದ ಫಲವಾಗಿ ಭದ್ರಾ ಬಲದಂಡೆಗೆ ನೀರು ಬಿಟ್ಟು ಈಗ ನಾಟಿ ಪ್ರಾರಂಭ ಆಗಿದೆ. ಆದರೂ ಸಹ ರೈತರಿಗೆ ಗೊಬ್ಬರ ಕೊಡ್ತಕ್ಕಂಥ ಕೆಲಸವನ್ನು ತಾಲೂಕು ಆಡಳಿತ, ಈ ಕ್ಷೇತ್ರದ ಶಾಸಕರು ಗಮನ ಹರಿಸ್ತಿದ್ದಕ್ಕೆ ನಾವಿವತ್ತು ಬೀದಿಗೆ ಬಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ.